ಮಕ್ಕಳ ಮುಂಭಾಗ ಕೊಡ್ತಿರ್ತಕ್ಕಂಥ ಸ್ಪರ್ಧೆಗೆ ಬಂದಿರತಕ್ಕಂಥ ಎಲ್ಲ ಮಕ್ಕಳೇ ಹಾಗೂ ಪೋಷಕ ವರ್ಗದವರು ಹಾಗೂ ಶಿಕ್ಷಕ ಬಂದಿಲ್ಲ. ಇವತ್ತು ನಮ್ಮ ಅಸೋಸಿಯೇಷನ್ ಆಫ್ ಅಲಯನ್ಸ್ ಕ್ಲಬ್ಸ್ ಇಂಟರ್ನ್ಯಾಷನಲ್ ಜಿಲ್ಲೆ 268 ಎಸ್ ವತಿಯಿಂದ ನಾವು ಅಲಯನ್ಸ್ ಗ್ರೀನ್ ಅವಾರ್ಡ್ಸ್ ಅಂತ ಹೇಳಿ ಒಂದು ಚಿತ್ರಕಲಾ ಸ್ಪರ್ಧೆಯನ್ನ ಜಿಲ್ಲಾ ಮಟ್ಟದಲ್ಲಿ ಏರ್ಪಾಡು ಮಾಡಿದ್ದೇವೆ. ಈ ಒಂದು ಏನು ನಮ್ಮ ಸ್ಪರ್ಧೆನಲ್ಲಿ ಈಗಾಗಲೇ ನಮ್ಮ ಮಂಡ್ಯ ಜಿಲ್ಲೆಯ ವಿವಿಧ ಭಾಗಗಳಿಂದ ಸುಮಾರು 200 ವಿದ್ಯಾರ್ಥಿಗಳು ಈ ಸ್ಪರ್ಧೆಗೆ ಆಗಮಿಸಿದ್ದಾರೆ. ಇನ್ನು ಹೆಚ್ಚಿನ ವಿದ್ಯಾರ್ಥಿಗಳು ಕೂಡ ಬರೋ ಇದರಲ್ಲಿದ್ದಾರೆ. ಈ ಒಂದು ಸ್ಪರ್ಧೆಯ ನಿಯಮಗಳು ಇವೆಲ್ಲವೂ ಕೂಡ ಈಗಾಗಲೇ ನಿಮ್ಗೆ ಗೊತ್ತಿದೆ. ಮತ್ತೆ ಚಿತ್ರಕಲೆ ಅಂತಕ್ಕಂಥದ್ದು ಒಂದು ಮಗುವಿನ ಮೊದಲ ಭಾಷೆ ಅಂತ ಹೇಳಿದ್ರೆ ಅದು ಚಿತ್ರಕಲೆ ಮಾತ್ರ ಅಲ್ವಾ? ಯಾಕೆಂತಂದ್ರೆ ಇವತ್ತು ಚಿತ್ರಕಲೆ ಒಂದು ವಿಶ್ವ ಭಾಷೆ ಅಂತ ಹೇಳ್ಬೋದು ನಾವು. ಚಿತ್ರಕಲೆ ಮಕ್ಕಳಲ್ಲಿ ಒಂದು ಸೃಜನಶೀಲತೆಯನ್ನ ತರುತ್ತೆ ಮತ್ತು ಅವರಲ್ಲಿ ಏಕಾಗ್ರತೆಯನ್ನ ತರ್ತಕ್ಕಂಥದ್ದು ಚಿತ್ರಕಲೆ. ಹಾಗಾಗಿ ಚಿತ್ರಕಲೆಗೆ ಯಾವುದೇ ದೇಶ, ಭಾಷೆ ಅಲ್ವಾ ಮತ್ತೆ ಜಾತಿ ಯಾವುದೇ ರೀತಿ ಹಂಗಿಲ್ಲ. ನೋಡಿ, ನಾವು ಭಾರತದಲ್ಲಿ ಒಂದು ಆನೆ ಚಿತ್ರ ಬರೆದ್ರೆ ಅದು ಅಮೆರಿಕಕ್ಕೆ ಹೋದ್ರು ಕೂಡ ಆನೆನೇ ಅಲ್ವಾ, ಆಸ್ಟ್ರೇಲಿಯಾಕ್ಕೆ ಹೋದ್ರು ಕೂಡ ಅದು ಆನೆನೇ. ಹಾಗಾಗಿ ಚಿತ್ರಕಲೆ ಇಡೀ ಜಗತ್ತಿಗೆ ಅರ್ಥವಾಗುವಂತ ಏಕೈಕ ಭಾಷೆ ಯಾವ್ದಾರಿದೆ ಅಂದ್ರೆ ಅದು ಮಕ್ಕಳ ಯಾವ್ದು ಚಿತ್ರಕಲೆ. ಹಾಗಾಗಿ ಪ್ರತಿಯೊಬ್ರು ಕೂಡ ಮಕ್ಕಳು ಚಿತ್ರಕಲೆಯಲ್ಲಿ ಈಗ ಜಗತ್ತಿನಲ್ಲಿ 80% 90% ಮಕ್ಕಳು ಬಹಳ ಇಷ್ಟಪಡ್ತಕ್ಕಂಥ ಕಲೆ ಯಾವ್ದಾಗಿದೆ ಅಂದ್ರೆ ಅದು ಚಿತ್ರಕಲೆ. ಹಾಗಾಗಿ ಮಕ್ಕಳು ಬಾಲ್ಯದಿಂದಲೇ ಚಿತ್ರಕಲೆಯಲ್ಲಿ ಹೆಚ್ಚು ಆಸಕ್ತಿಯನ್ನು ಬೆಳೆಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಅಂತಾರಾಷ್ಟ್ರೀಯ ಅಲಯನ್ಸ್ ಸಂಸ್ಥೆ ಪ್ರತಿ ವರ್ಷ ಕೂಡ ಅಲಯನ್ಸ್ ಗ್ರೀನ್ ಅವಾರ್ಡ್ ಅಂತೇಳಿ ಒಂದು ಸ್ಪರ್ಧಾ ಕಾರ್ಯಕ್ರಮ ಮಾಡ್ತಾ ಇದೀವಿ. ಮತ್ತು ಇಲ್ಲೂ ಕೂಡ ನಾವು ಬಹುಮಾನವನ್ನು ಕೊಡ್ತಾ ಇದೀವಿ. ಇಲ್ಲಿ ಆಯ್ಕೆ ಆದವ್ರನ್ನ ನಾವು ಇಂಟರ್ನ್ಯಾಷನಲ್ ಕೂಡ ಕಳಿಸ್ತಾ ಇದೀವಿ. ಅಲ್ಲೂ ಕೂಡ 50,000, 25,000, 15,000, 5,000 4 ಬಹುಮಾನಗಳಿರ್ತವೆ. ಮತ್ತು ಭಾಗವಹಿಸಿದಂತ ಎಲ್ರಿಗೂ ಕೂಡ ನಾವು ಒಂದು ಸರ್ಟಿಫಿಕೇಟ್ ಗಳನ್ನ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದೀವಿ. ಹಾಗಾಗಿ ಈ ಸರ್ಕಾರ ಇತ್ತೀಚೆಗೆ ಏನಾಗಿದೆ ಅಂತಂದ್ರೆ ಪ್ರತಿಯೊಂದು ಶಾಲೆಗೂ ಕೂಡ ಚಿತ್ರಕಲಾ ಶಿಕ್ಷಕರನ್ನ ನೇಮಿಸ್ತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಶಾಲೆಗೂ ಕೂಡ ಚಿತ್ರಕಲಾ ಶಿಕ್ಷಕರನ್ನ ಮತ್ತೆ ಹಾರ್ಟಿಕಲ್ಚರ್ ಟೀಚರ್. ಇವತ್ತು ವಿದ್ಯೆ ಅಂದ್ರೆ ಬರೀ ಓದು ಬರಹ ಅಲ್ಲ, ಅದ್ರ ಜೊತೆಗೆ ಪರಿಸರದ ಬಗ್ಗೆ ಮತ್ತು ಎಲ್ಲ ಸಾಂಸ್ಕೃತಿಕ ಇದ್ರ ಬಗ್ಗೆನೂ ಕೂಡ ವಿದ್ಯಾರ್ಥಿಗಳನ್ನು ನಾವು ತಯಾರು ಮಾಡ್ತಕ್ಕಂಥ ಒಂದು ಅವಶ್ಯಕತೆ ಇದೆ. ಹಾಗಾಗಿ ಇವತ್ತು ನಾವು ಪರಿಸರದ ಬಗ್ಗೆನೇ ಒಂದು ಸಬ್ಜೆಕ್ಟ್ ಇಟ್ಟಿದ್ದೀವಿ. ಯಾಕೆಂತಂದ್ರೆ ವಿದ್ಯಾರ್ಥಿಗಳಿಗೆ ಬಾಲ್ಯದಿಂದಲೇ ಒಂದು ಪರಿಸರದ ಬಗ್ಗೆನ ಬೆಳೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಈ ಗ್ರೀನ್ ಅವಾರ್ಡ್ ಅಂತ ಮಾಡ್ತಾ ಇರ್ತಕ್ಕಂಥದ್ದು. ತಾವು ದಯಮಾಡಿ ಪರಿಸರದ ಬಗ್ಗೆನೇ ನಾವು ನಮ್ಮ ಚಿತ್ರವನ್ನು ಬಿಡಿಸ್ಬೇಕು. ಬೇರೆ ವಿಷಯ